ವಕೀಲರ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಮತ್ತು ಸದಸ್ಯರಿಗೆ ಕ್ರೀಡಾಕೂಟ. ವಕೀಲರ ದಿನಾಚರಣೆ ಅಂಗವಾಗಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ನ್ಯಾಯಾಧೀಶರು ಹಾಗೂ ವಕೀಲರುಗಳಿಗೆ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಹನ್ಯಾರಮ್ಮ, ಕಮ್ಮಗೊಲ್ಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ ಗಣನಾಥನೇ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಬಾನೂರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಆರೋಗ್ಯಕರ ಜೀವನಕ್ಕೆ ಕ್ರೀಡೆಗಳು ಅತ್ಯವಶ್ಯಕ ಎಂದು ಹೇಳಿದರು. ಸ್ಪೋರ್ಟ್ಸ್ ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ಗೆ ತುಂಬಾ ಅವಶ್ಯಕ. ಈ ದಿನ ನೀವೆಲ್ಲರೂ ಕೂಡ ವಕೀಲರ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸಂತಸಕರ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಸ್ಪೋರ್ಟಿವ್ ಆಗಿ ಹಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ವಕೀಲರು ಲೋಕಸಭಾ ಸದಸ್ಯರೂ ಆದ ಶ್ರೀ ಎಸ್ಎಲ್ ಬೋಜೇಗೌಡ ಅವರು ಮಾತನಾಡಿ, ಕ್ರೀಡೆಗಳು ಕೇವಲ ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲದೆ ದೈನಂದಿನ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು. ಇವತ್ತು ಇಂಥ ಕಾರ್ಯಕ್ರಮಗಳು ಯಾವಾಗಲೂ ನಡೀಬೇಕಾಗ್ತದೆ. ನಿಮ್ಮಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮನರಂಜನೆ ಬಹಳ ಅತ್ಯಂತ ಅವಶ್ಯಕ ಆಗಿದೆ. ಮತ್ತು ಇವತ್ತಿನ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವಕೀಲರು ಮತ್ತು ಶಿಕ್ಷಕರು, ಇವರೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಡ್ಜಸ್ ಇರ್ಬೋದು, ಇವರೆಲ್ಲ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಅಂತ ನಾವು ಕಾಣ್ತೀವಿ. ನಾವು ನಮ್ಮದೇ ಆದಂಥ ದೈನಂದಿನ ಬದುಕಿನಲ್ಲಿ ಪ್ರತಿನಿತ್ಯ ಬ್ಯುಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟ್ ಕೂಡ ಬೇಕಾಗ್ತದೆ. ಹಾಗಾಗಿ ಇಂತಹ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ನಡೀಬೇಕಾಗ್ತದೆ. ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಜೇಂದ್ರ ರವರು ಮಾತನಾಡಿ, ಎಲ್ಲಾ ವಕೀಲರು ತಮ್ಮ ಕೆಲಸದ ಒತ್ತಡದ ನಡುವೆಯೂ ಕ್ರೀಡೆಯಲ್ಲಿ ಪಾಲ್ಗೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು. ವಕೀಲರು ದಿನನಿತ್ಯ ನಾವು ನಮ್ಮ ಕೆಲಸ ನ್ಯಾಯಾಲಯದಲ್ಲಿ ಮಾಡುವಂತಹದ್ದು ಹೋರಾಟ ಇದ್ದೇ ಇರ್ತದೆ. ಆದ್ರೆ ಆಟೋಟದಲ್ಲಿ ಏನು ಕಡಿಮೆ ಇಲ್ಲ ಅನ್ನುವಂಥದ್ದು ಆ ಹುಮ್ಮಸ್ಸನ್ನ ಇವತ್ತು ಭಾಗಿಯಾಗೋದ್ರ ಮೂಲಕ ತೋರಿಸಿದರೆ, ಹೆಚ್ಚಿನದಾಗಿ ಕೊರೋನಾ ಕಡೆಯಿಂದ ನಮ್ಮ ಮತ್ತೆ ನ್ಯಾಯಾಧೀಶರುಗಳ ಒಟ್ಟಿಗೆ ಸೇರಿ ಆಟ ಆಡೋದಕ್ಕೆ ಬೆರೆಯೋದಕ್ಕೆ ಒಂದು ತೆರೆ ಏರ್ಪಟ್ಟಿತ್ತು. ಆ ಗ್ರಹಣ ಬಿಟ್ಟೋಗಿದೆ. ವಿಶೇಷವಾಗಿ ಎಲ್ಲಾ ನ್ಯಾಯಾಧೀಶರು ಸಹ ಇದರಲ್ಲಿ ಆಟೋಟದಲ್ಲೂ ಭಾಗಿಯಾಗೋದಕ್ಕೆ ಆಗಮಿಸಿದ್ದಾರೆ. ಅವರಿಗಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಬಾರಿ ಸ್ಪಿನ್ ಆಗ್ತಿದ್ದಾರೆ. ಮಾಡೋರು ಯಾರು ಪೀಟನ್ ಆಗೋ ಯಾವ ಎಲ್ಲ ಕಟ್ ಮಾಡ್ಕೊಂಡು ಪ್ರತಿ ವರ್ಷ ಡಿಸೆಂಬರ್ 3
ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನ ಆಚರಣೆಯನ್ನ ಮಾಡ್ತೇವೆ. ಅದ್ರ ಪ್ರಯುಕ್ತವಾಗಿ ವಕೀಲರ ದಿನಾಚರಣೆ ಅಂತೇಳಿ ಆಚರಣೆಯನ್ನ ಮಾಡ್ತೇವೆ. ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಇವತ್ತು ವಕೀಲರ ದಿನಾಚರಣೆ ಅಂಗವಾಗಿ ಆಟೋಟಗಳನ್ನ ಇಟ್ಕೊಂಡಿದ್ದೇವೆ. ಎಲ್ಲ ವಕೀಲರುಗಳು ಹಾಗೆ ಎಲ್ಲ ನ್ಯಾಯಾಧೀಶರುಗಳು ಸಹ ಭಾಗಿಯಾಗಿದ್ದಾರೆ. ಎಲ್ಲ ರೀತಿಯ ಆಟೋಟಗಳು ಔಟ್ಡೋರು ಇಂಡೋರು ಎಲ್ಲದನ್ನೂ ಇವತ್ತು ನ್ಯಾಯಾಲಯದ ಕಾರ್ಯಕಲಾಪಗಳ ದಿನನಿತ್ಯ ಅದನ್ನು ಹೊರತುಪಡಿಸಿ ಇವತ್ತೆಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇವೆ. ಸಂತೋಷವಾಗಿ ಎಲ್ಲ ವಕೀಲರ ಮಿತ್ರರು ಆಟೋಟದಲ್ಲಿ ಮಗ್ನರಾಗಿದ್ದಾರೆ. ಆ ರೀತಿ ಸಂತೋಷವಾಗಿ ನಾವು ಆಚರಣೆಯನ್ನ ಮಾಡ್ತೇವೆ ನಾಳೆ ಅಂತ ಹೇಳ್ತಾ ಇದಕ್ಕೆ ಸಹಕಾರವನ್ನ ಎಲ್ಲರೂ ಕೊಡಬೇಕು ಅಂತ, ಹಾಗೆ ಸಹಕಾರವನ್ನ ಕೊಡ್ತಾ ಇರುವವರಿಗೆ ಭಾಗಿಯಾಗಿರುವವರಿಗೆ ಎಲ್ರಿಗೂ ಸಹ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ಸ್ತರದ ನ್ಯಾಯಾಧೀಶರು ಹಾಗೂ ಜಿಲ್ಲಾ ವಕೀಲರ ಸಂಘದ ಪ್ರಿಯದರ್ಶಿನಿ, ಅನಿಲ್ ಕುಮಾರ್, ಟಿಕೆ ವಿಶ್ವನಾಥ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.